ಗುರುಜಿ, ಯಾವಾಗಲೂ ಯುಗಾದಿಗೆ ಚಂದ್ರಮಾನ ಯುಗಾದಿ ಅಂತ ಹೇಳ್ತಾರೆ. ಚಂದ್ರನ್ಗೂ ಯುಗಾದಿಗೂ ಯಾವ ನಂಟು ಗುರುಜಿ? ಚಾಂದ್ರಮಾನ ಅಂದರೆ ಚಂದ್ರನಿಂದ ನಾವು ಏನು ನೋಡ್ತೀವಿ ಅದೇ ವಿಶೇಷವಾಗಿರ್ತಕ್ಕಂಥ ಯುಗಾದಿ. ಚಾಂದ್ರಮಾನ ಅಂದರೆ ಚಂದ್ರನ ಮುಖಾಂತರ ನಾವುಗಳು ಏನು ಹೇಳ್ತೀವಿ, ಗೋಚಾರ ಫಲ ಅಂತ ಕರಿತೀವಿ. ಆ ಗೋಚಾರ ಫಲವನ್ನು ನೋಡಿದಾಗ ಚಂದ್ರನ ಮುಖಾಂತರ ನೋಡೋದೇ ಚಾಂದ್ರಮಾನ. ಸೌರಮಾನ ಯುಗಾದಿ ಬಹಳ ಜನ ಆಚರಿಸ್ತಾರೆ. ಆ ಸೌರಮಾನ ಯುಗಾದಿಯನ್ನು ಆಚರಿಸ್ತಕ್ಕಂಥವ್ರು ಏನು ಅಂದರೆ ತಮಿಳುನಾಡವರು, ಕೇರಳ ಪ್ರಾಂತದವರು ಈ ರೀತಿಯಾಗಿ ಆಚರಿಸ್ತಾರೆ. ಕರ್ನಾಟಕ ಮತ್ತು ಆಂಧ್ರ ಎಲ್ಲನೂ ಒಟ್ಟಿಗೆ ಯುಗಾದಿಯನ್ನು ನಾವುಗಳು ಆಚರಿಸ್ತೀವಿ ಚಾಂದ್ರಮಾನದ್ದು. ಅದಕ್ಕೋಸ್ಕರ ಚಂದ್ರನಿಗೆ ಸಂಬಂಧಪಟ್ಟ ಹಾಗೆ ಈ ವರ್ಷ ನಾನು ಏನು ಹೇಳಿದ್ದೀನಿ, ಬಹಳ ಸಂತೋಷ ಪಡಬೇಕು. ಈ ವರ್ಷ ಸೋಮವಾರನೇ ಬಿದ್ದಿದೆ ಅಂದರೆ ಏನು ಅಂದರೆ ತಾಯಂದ್ರು ಬಹಳ ಸಂತೋಷ ಪಡಬೇಕು. ಈ ವರ್ಷ ಎಲ್ಲ ತಾಯಂದ್ರು ತಮ್ಮ ಮಕ್ಕಳಿಂದ ದೂರ ಆಗಿದ್ದವರೆಲ್ಲ ಹತ್ತಿರ ಸೇರಿ ತಿರುಗಿ ಮತ್ತೆ ಮಿಲನ. ಮೊದಲನೇದು. ಎರಡನೇದು, ಯಾರ್ಯಾರಿಗೆ ಕೋಪ ಬಂದಿಲ್ಲ ಗಂಡನ ಮೇಲೆ, ಅಂದರೆ ಗಂಡ ಭಾಳ ಚೆನ್ನಾಗಿ ಗೋಳಿಕೊಂಡಿರ್ತಾನೆ, ಹೆಂಗಸರೆಲ್ಲ ತಗೊಂಡು ಬಾರಿಸ್ತಾರೆ ನೋಡಿ, ಇನ್ನು ಮೇಲೆ ಚೇಂಜ್ ಕಹಾನಿ ಮೇ ಟ್ವಿಸ್ಟ್ ಭಾಳ ಚೆನ್ನಾಗಿರುತ್ತೆ. ಅಂದರೆ ಏನೇ ಇಷ್ಟು ವರ್ಷದ ಕೋಪ ಈಗ ಬಂದ್ಬಿಡ್ತಾ ಅಂತ ಬರತ್ರಿ, ಚೆನ್ನಾಗಿ ಹಾಕಿ ಕೂಟ್ಬಿಡ್ತೀನಿ ಒಳಗಡೆ ಅಂತ ಹೇಳಿ ಆ ಲೆವೆಲ್ ಕೋಪ ಬರುತ್ತೆ. ಮಕ್ಕಳು ಏನೇನು ಮಾಡ್ತಾ ಇದ್ದೀರಾ, ಆ ಮಕ್ಕಳನ್ನ ಇವತ್ತು ತಂದೆ ತಾಯಂದ್ರು ಏನು ಮುದ್ದು ಮಾಡ್ತಾ ಇದ್ದೀರಾ, ನಿಮ್ಮ ಮುಂದೆ ಹೊಸ ಪಿಕ್ಚರ್ ಬರುತ್ತೆ. ಅಂದರೆ ಏನು ಅಂದರೆ ಬಹಳ ಒಳ್ಳೆ ಮಕ್ಕಳು ರೀ ಇವರು, ತುಂಬ ಸೈಲೆಂಟು, ನನ್ನ ಮಗ ತುಟಕ್ ಪಿಟಕ್ ಕಣಲ್ಲ ಅಂತಾನೆ, ಟಕಾರ ಅಂತ ಯಾವಳನ್ನ ಕರ್ಕೊಂಬಂದು ಮನೆ ಮುಂದೆ ನಿಲ್ಲಿಸಿರ್ತಾನೆ, ಯಾವನಿಗೆ ಗೊತ್ತು. ಅದಕ್ಕೆ ಹೇಳಕ್ಕಾಗಲ್ಲ, ಮನೋಪರಿಸ್ಥಿತಿ ಚಂದ್ರ ಹೇಗೆ ಮಾಡ್ತಾನೋ ದೇವರೇ ಬಲ್ಲ. ಅದಕ್ಕೆ ಈ ಜೀವನದಲ್ಲಿ ಇವತ್ತೆಲ್ಲ ನಡೀತಕ್ಕಂಥ ಅವಹೇಳಗಳು ಅವಗುಣಗಳು ಎಲ್ಲವೂ ಚಂದ್ರನಿಂದ. ಒಂದು ಹೇಳ್ತೀನಿ ಹೇಳ್ಕೊಳ್ಳಿ, ಫೈನಾನ್ಷಿಯಲ್ ಸ್ಟೇಟಸ್ ನೀವೇನಾದರೂ ಭದ್ರ ಮಾಡ್ಕೊಳ್ದಿದ್ರೆ, ಮೊದಲಿಂದ ಹೇಳ್ತಾ ಇದ್ದೀನಿ ಕೇಳೋದೇ ಇಲ್ವೇ, ಈ ಫೈನಾನ್ಷಿಯಲ್ ಸ್ಟೇಟಸ್ಸು ಈ ಮೇ ಅಷ್ಟೊತ್ತಿಗೆ ಭಾಳ ಚೆನ್ನಾಗಿ ಇನ್ಕ್ರೀಸ್ ಆಗಿ ಡಮಾರ್ ಅದು ಬಿದ್ದೋಗುತ್ತೆ. ಗುರು ಪ್ರಭಾವವಾಗಿ ಬರ್ತಾನೆ, ಕೂಜನ್ ಜೊತೆ ಸೇರ್ಕೊತಾನೆ, ಭಾಳ ಚೆನ್ನಾಗಿ ಕೆಲಸಗಳು ಕೊಡ್ತಾನೆ. ರೋಗಗಳು ಇದುವರೆ ತನಕ ನೋಡದೇ ಇರತಕ್ಕಂಥವ್ರು ಭಾಳ ಹೊಸ ರೋಗಗಳು ನೋಡ್ತೀರ ಜೀವನದಲ್ಲಿ. ಈ ವರ್ಷ ಹೊಸ ಹೊಸ ರೋಗಗಳು, ಆ ರೋಗಗಳು ಹೆಸರೇ ಕೇಳಿರಲ್ಲ, ಹೆಸರು ಇಡಬೇಕಾಗತ್ತೇನೋ ABCD ಅಂತ, ಆ ರೀತಿ ರೋಗಗಳು. ಚರ್ಮವ್ಯಾಧಿ ಅಂತ ಹೇಳಿದ್ರೆ ಸ್ಕಿನ್ ಡಿಸೀಸ್ ಅಂತ ಹೇಳ್ತಿದ್ರಷ್ಟೇ, ಇದು ಸನ್ ಸೋರಿಯಾಸಿಸ್ ಥರ ಹೊಸ ಸ್ಕಿನ್ ಡಿಸೀಸು. ಸೂರ್ಯ ಬಹಳ ಉನ್ನತ ಸ್ಥಾನಕ್ಕೆ ಏನು ಬೆಂಕಿ ಕೊಡ್ತಾನೆ ಅಂತೀರಾ, ರಾಮ ರಾಮ. ಕರ್ನಾಟಕದ ಉತ್ತರಾಖಂಡದಲ್ಲಿ ವಿಶೇಷವಾಗಿ ಹೋಗ್ತಕ್ಕಂಥ ಏರಿಕೆ ಎಷ್ಟಿದೆ ಅಂದರೆ 40 ಡಿಗ್ರಿ 45 ಡಿಗ್ರಿ 50 ಡಿಗ್ರಿ, ರಾಮ ಅರ್ಧ ಬೆಂದೋಗಿರ್ತೀವಿ. ಇನ್ನು ಡೆಲ್ಲಿ ಕಡೆ ನೋಡಬೇಕು 60 65 70 75 80 ಹೀಗೆ ಮೇಲೆ ಹೋಗ್ತಾ ಇರುತ್ತೆ. ಮನೆ ಒಳಗಿರೋ ಆಚೆ ಬರಬೇಕಾ ಬೇಡ ಅಂತ ಗೊತ್ತಾಗಿಲ್ಲ ಅಂಥ ಪರಿಸ್ಥಿತಿ. ಹೊರಗಡೆ ಬರೆದಿದ್ರೆ ಊಟ ಉಪಚಾರಗಳೇನು ಮಾಡ್ತೀರಾ, ಹೊರಗಡೆ ಇರ್ತಕ್ಕಂಥ ತಿಂಡಿ ತೀರ್ಥ ಮಾಡ್ತಿರ್ತಾರೆ, ಎಲ್ಲ ತಿಂಡಿ ತೀರ್ಥಗಳು ಏನು ಮಾಡಬೇಕು ಹಿಂಗನ್ನಕ್ಕಾಗಲ್ಲ. ಯಾಕೆ ಅಂದರೆ ನೊಣಗಳು ಏನಿತ್ತು, ಸೊಳ್ಳೆಗಳು ಏನಿತ್ತು, ಈ ಬಿಸಿಲು ಶಾಖಕ್ಕೆ ಎಲ್ಲ ನೆಗೆದು ಬಿದ್ದು ಹೋಗುತ್ತೆ. ಸೊಳ್ಳೆ ಕಾಟ ತಪ್ಸ್ಕೊತೀವಿ. ಈ ವರ್ಷ ಭಾಳ ಚೆನ್ನಾಗಿರುತ್ತೆ. ಯಾಕೆ ಗೊತ್ತಾ, ಒದ್ದೆ ಅಂಶ ಇದ್ರದನೆ ಸೂರ್ಯ ಇಷ್ಟು ಉದ್ವೇಗ ಮಾಡಿ ಭೂಮಿಯನ್ನು ಯಾವ ಕಾಲಕ್ಕೂ ತಿಳ್ಕೊಳ್ಳಿ, 4 ಇಂಚು ಭೂಮಿ ಪಕ್ಕಕ್ಕೆ ಜರುಗಿದೆ. ಭೂಮಿ ತನ್ನ ಆಕ್ಸಿಸಿಂದ 4 ಇಂಚು ಪಕ್ಕಕ್ಕೆ ಬಂದಿದೆ, ಅಂದರೆ 8 ಅಡಿ ಹೀಗೆ ಬೊಗ್ಗಿದೆ. ಹಾಗೇನಾಯಿತು, ಹೀಗೆ ಸುತ್ತಾ ಇದ್ದದ್ದು ಭೂಮಿ, ಅಂದರೆ ಅಡ್ಡಡ್ಡಕ್ಕೆ ಸೊಟ್ಟಿಗೆ ನಡ್ಕೊಂಡು ಹೋಗ್ತಾ ಇದ್ದ ಭೂಮಿ ಇವತ್ತು ನೇರವಾಗಿ ಹೀಗೆ ಸುತ್ತುತ್ತೆ. ಆ ರಿವಾಲ್ವೇಷನ್ನು ಎರಡೂ ಏನಾಗುತ್ತೆ, ವ್ಯತ್ಯಾಸ ಬಂದಾಗ 60 ಡಿಗ್ರೀಸ್ವರೆಗೂ ಬಂದು, ಅಂದರೆ 33 ಡಿಗ್ರಿಯಿಂದ 60 ಡಿಗ್ರೀಸು, 60ಯಿಂದ 90 ಡಿಗ್ರೀಸ್ ನೇರವಾದ ಬಿಸಿಲು ಭಾರತದ ಮೇಲೆ ಭೂಮಿ ಮೇಲೆ ಬೀಳುತ್ತೆ. ನಾವೆಲ್ಲ ಹೀಗೆ ಸುತ್ತಾ ಇದ್ದಾಗ ಆ ಕಡೆಯಿಂದ ಸೈಡ್ ಎಫೆಕ್ಟ್ ಕೊಡ್ತಿತ್ತು, ಈಗ ನೇರವಾಗಿ ಎಫೆಕ್ಟ್ ಕೊಡುತ್ತೆ. ಅಂಥ ಪರಿಸ್ಥಿತಿ ಬಂದಾಗ ಎಷ್ಟು ಉನ್ನತ ಸ್ಥಾನದಲ್ಲಿ ಎಷ್ಟು ಉದ್ವೇಗವಾಗಿ ಬರತಕ್ಕಂಥ ಸೂರ್ಯ. ಇದಾದ ಮೇಲೆ ನೀರು, ದಯವಿಟ್ಟು ಹೇಳ್ತಾ ಇದ್ದೀನಿ, ನೀರುಗಳನ್ನ ಮನೆಯಲ್ಲಿ ಕಾಯಿಸಿ ಕುಡೀರಿ. ಲಾವಂಚ, ಕುಡಿಯೋ ನೀರಿಗೆ ಲಾವಂಚ ಹಾಕಿ ಯಾವ ರೋಗ ರುಜಿನಗಳು ಬರಲ್ಲ. ಪಟ್ಟಿಕಾರ ಅಂತ ಮೊದಲೇ ಹೇಳಿದೆ, ನೀರಲ್ಲಿ ಪಟ್ಟಿಕಾರಗಳನ್ನು ಹಾಕಿ, ಟ್ಯಾಂಕು, ಸಂಪು, ಓವರ್ ಹೆಡ್ ಟ್ಯಾಂಕು ಏನೇನಿದೆ ಎಲ್ಲನೂ ನೀವು ಪಟ್ಟಿಕಾರ, ಅದೇನು ಹೇಳ್ತೀವಿ ಆಲಮ್ ಅಂತ ಕರಿತೀವಲ್ಲ, ಅದನ್ನು ಅಲ್ಲಿ ಹಾಕಬೇಕು. ಈ ಆಲಮ್ಮನ್ನು ತಗೊಂಬಂದು ದೊಡ್ಡ ಸಂಪಿಗೆ 2 kg, ಓವರ್ ಹೆಡ್ ಟ್ಯಾಂಕ್ಗೆ 2 kg ಹಾಕಿ ಇಟ್ಬಿಡ್ಬೇಕು. ಹಾಕಿದ್ರೆ ಸುಮ್ಮನೆ ಹಾಕ್ಬಿಡೋದಲ್ಲ, ಪಂಚೆನಲ್ಲೋ ಬಟ್ಟೆನಲ್ಲೋ ಕಟ್ಟಿ ಫಸ್ಟ್ ನೀರಲ್ಲಿ ಬಿಟ್ಟು ಭೂಮಿಯನ್ನು, ಅಂದರೆ ಟ್ಯಾಂಕ್ ಒಳಗೆ ಭೂಮಿಯನ್ನು ಮುಟ್ಟದೇ ಇದ್ದ ಹಾಗೆ ಮೇಲೆ ತೇಲ್ತಾ ಇರಬೇಕು. 2 ದಿವಸ ಆದಮೇಲೆ ನೋಡಿ ಆ ನಿಧಾನಕ್ಕೆ ಕರ್ಗೆ ಹೋಗಿ ಆಮೇಲೆ ಈ ಪಂಚೆಯಿಂದ ಹೊಟ್ಟೋಗಿರುತ್ತೆ, ಆಮೇಲೆ ಪಂಚೆ ಎಳ್ಕೊಂಡ್ಬಿಡ್ಬೇಕು. ಹಾಗೆ, ಯಾಕಂದರೆ ಅದರೊಳಗೆ ಗಲೀಜು ಕೂಡ ಇರುತ್ತೆ, ಹೊರಟಬಾರ್ದು. ಆಲಮ್ ಕ್ಲೀನಾಗಿ ಮೆಲ್ಟ್ ಆಗಿ ಒಳಗಡೆ ಕೂತ್ಕೊಂಡು ಸೆಟ್ಲಾಗುತ್ತೆ. 6 ತಿಂಗಳ ಕಾಲ ಯಾವುದೇ ಪಾಚಿಗಳು ಬರಲ್ಲ, ಕ್ರಿಮಿ ಕೀಟಗಳಿರಲ್ಲ. ಇದನ್ನು ಹಾಕದೇ ಇದ್ರೆ ಏನಾಗೋದು ಗೊತ್ತಾ, ಮಕ್ಕಳಿಗೆ ಬೇಗ ಎಫೆಕ್ಟ್ ಆಗ್ತಕ್ಕಂಥದ್ದು
ಬಹಳ ಹುಷಾರು ಹೇಳ್ತಿದ್ದೀನಿ. ನೀರಿಂದ ಇನ್ಫೆಕ್ಷನ್ಸ್ ಹೆಂಗೆ ಬರುತ್ತೆ ಅಂದರೆ, ಹೊರಗಡೆ ಏನಾದರೂ ಪಾನಿಪುರಿ ಬೇಲ್ಪುರಿ ಅಂತ ತಿಂದ್ರಿ, ಏನಾದರೂ ಮ್ಯಾಂಗೋ ಜ್ಯೂಸು ಆ ಜ್ಯೂಸು ಈ ಜ್ಯೂಸು ಅಂತ ಕುಡಿದ್ರಿ, ಸುಮ್ಮನೆ ನೀರಿನ ಅಂಶವಾಗಿರ್ತಕ್ಕಂಥ ಹೊರಗಡೆ ಯಾವುದೇ ಪದಾರ್ಥ ತೊಗೊಂಡ್ರಿ, ಬಹಳ ಕಷ್ಟ. ಹೇಳಿದ್ದೀನಿ, ಇನ್ಫೆಕ್ಷನ್ಸು ಒಳಗಡೆ ಲಿವರ್ ಡ್ಯಾಮೇಜು. ಲಿವರ್ಗೆ ಗುರು ಶನಿ ಇಬ್ಬರೂ ಸೇರಿದ್ದಾರೆ. ಗುರು ಶನಿ ಸೇರಿದ್ರೆ ಏನು ಮಾಡ್ತಾನೆ ಗೊತ್ತಾ? ಲಿವರ್ನ ದೊಡ್ಡದು ಮಾಡ್ತಾನೆ ಅಥವಾ ಚಿಕ್ಕದು ಮಾಡ್ತಾನೆ. ಅಥವಾ ಯಾವ ಕಾಲಕ್ಕೂ ಏನು ಮಾಡ್ತಾನೆ, ನಾವುಗಳು ಜಾಂಡೀಸ್ ಅಂತೀವಲ್ಲ, ಹೋಲ್ಸೇಲಾಗಿ ಹಳದಿ ಮಾಡಿ ಕಳಿಸ್ಬಿಡ್ತಾನೆ. ಹುಷಾರ್. ಮಕ್ಕಳಿಗೆ ಭಾಳ ಎಫೆಕ್ಟು. ಯಾಕಂದ್ರೆ ದೊಡ್ಡವರಲ್ಲಿ ಸ್ವಲ್ಪ ತಡ್ಕೋಬೋದು, ಚಿಕ್ಕವ್ರಿಗಂತೂ ಭಾಳ ಎಫೆಕ್ಟು. ಸ್ಕೂಲ್ಗೆ ಹೋಗ್ತಾರೆ, ಯಾವ ನೀರು ಕುಡಿತಾರೋ ಏನು ಕತೆನೋ ಗೊತ್ತಿಲ್ಲ, ಎಲ್ಲೋ ಕೊಳಾಯಿ ಹಿಡ್ಕೊಂಡಿರ್ತಾರೆ, ಸುಮ್ಮನೆ ಮಕ್ಕ ತೊಳ್ಕೊಂಡು ಅಂತ ಕುಡಿದಿರ್ತಾರೆ. ಆ ಸ್ವಲ್ಪ ಹೋಗಿದ ನೀರು ಕೂಡ ದೊಡ್ಡ ಇನ್ಫೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಹುಷಾರ್, ಹೇಳಿದ್ದೀನಿ. ಆಮೇಲೆ ರಾಹು ಗುರು ಮನೇಲೆ ಕೂತಿದ್ದಾನೆ. ಗುರು ಮನೇಲಿ ಕೂತಿರೋದ್ರಿಂದ ಪರಸ್ತ್ರೀ ವ್ಯಾಮೋಹ ಇದ್ದಾಗೆ ಚಿಕ್ಕ ಮಕ್ಕಳ ಮೇಲೆ ದೊಡ್ಡ ವಯಸ್ಸಾದವರ ವ್ಯಾಮೋಹ ಬೆಳೆಯುತ್ತೆ. ಹುಷಾರ್. ಆದ್ರಿಂದ ಎಲ್ಲ ಹೆಣ್ಣು ಮಕ್ಕಳ ಜೊತೆಗೆ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳಾದರೂ ಸರಿ, ದೊಡ್ಡ ಹೆಣ್ಣು ಮಕ್ಕಳಾದರೂ ಸರಿ, ತಂದೆ ತಾಯಿಂದರು ಜವಾಬ್ದಾರಿಯುತವಾಗಿ ಯಾರನ್ನಾದರೂ ಕಳಿಸೋದಾಗ್ಲಿ ಸರಿ, ನೀವಾದರೂ ಸರಿ ಜೊತೆಗೆ ಹೋಗ್ಬೇಕು. ಅಮ್ಮ ಡೋಂಟ್ ವಾಂಟ್ ಅಂತ ಇವಳು ಹೇಳಿರ್ತಾಳೆ, ಯಾಕಂದ್ರೆ ಇನ್ನೊಬ್ಬ ಅವನ ಬಂದಿರ್ತಾನಲ್ಲ, ಅದಕ್ಕೋಸ್ಕರ ಅವನು ಅವಾಯ್ಡ್ ಮಾಡಕ್ಕೆ ಇವನಾದ್ರೆ ಹೋದ್ರೆ ಹೋಗ್ಲಿ ಬಿಡಿ, ಹಾಳಾಗೋಗ್ಲಿ, ಅನುಭವಿಸ್ತಿ. ಅದಕ್ಕೋಸ್ಕರ ಕಾಪಾಡಬೇಕಾದ ಧರ್ಮ ನಿಮ್ಮದು. ಎಲ್ಲ ಕಾಲಕ್ಕೂ ಹುಷಾರ್, ಜಾಗ್ರತೆ. ಹೇಳಿದ್ದೀನಿ. ಕಣ್ಣು ಬಗ್ಗೆ ಬಹಳ ಜಾಗ್ರತೆ ಇರಬೇಕು. ಎಷ್ಟೋ ಜನಕ್ಕೆ ಇನ್ನು ಮೇಲೆ ಕಣ್ಣಿಂದ ಬರ್ತಕ್ಕಂಥ ನೀರಿನ ಅಂಶ ಜಾಸ್ತಿ ಆಗುತ್ತೆ. ಈ ನೀರಿನ ಅಂಶ ಯಾಕೆಂದರೆ ಆ ಹೀಟ್ ಎನರ್ಜಿ ಏನಿದೆ ಭೂಮಿ ಒಳಗೆ ಉಷ್ಣಾಂಶ ರಾತ್ರಿ ಹೊತ್ತು ಹೆಚ್ಚುತ್ತೆ. ಅರ್ಥಕೋರು ಬೆಂದು ಹೋಗ್ತಾ ಇದೆ. ಅರ್ಥಕೋರು ಬೆಂದು ಹೋಗ್ತಾ ಇದ್ದಾಗ ಏನಾಗಿದೆ, ಯಾವಾಗಲೂ ಹೀಗೆ ಜ್ವಾಲಾಮುಖಿ ಹೀಗೆ ಹರಡ್ತಾ ಇದೆ. ಹೀಗೆ ಬಂದಿರೋದು ವಾಪಸ್ ಹಿಂಗೆ ಹೋಗ್ತಾ ಇರೋದನ್ನ ಈ ಸಲ ಹಿಂಗೆ ಹೋಗಲ್ಲ, ಹೀಗೆ ಬಂದು ಹಾಗೆ ನಿಂತ್ಕೊಳ್ಳುತ್ತೆ, ಹೀಗೆ ಬಂದು ಹಾಗೆ ನಿಂತ್ಕೊಳ್ಳುತ್ತೆ. ಇಂಥ ಸಮಯದಲ್ಲಿ ನೀವುಗಳ ಆಗತಕ್ಕಂಥ ಏನು ಅಂದರೆ, ಉಷ್ಣಾಂಶ ಹೆಚ್ಚಾದಾಗ ರಾತ್ರಿ ಮಲ್ಕೊಂಡಾಗ ಕೂಡ ಕಣ್ಣಲ್ಲಿ ಕಾಂತಿಗಳನ್ನ ಹಾಳು ಮಾಡ್ತಕ್ಕಂಥ ಸಮಯ. ದಯವಿಟ್ಟು ಜಾಗ್ರತೆ. ಪ್ರತಿಯೊಂದರಲ್ಲೂ ನಾವು ಸೂಕ್ಷ್ಮತೆಯಿಂದ ಗಮನಿಸ್ತಕ್ಕಂಥ ವಿಚಾರಗಳಿದ್ದಾಗ ಮಾತ್ರ ಬಹಳ ವಿಶೇಷ. ಇನ್ನು ಅಗ್ನಿದಹನ, ಎಲೆಕ್ಟ್ರಿಫಿಕೇಶನ್, ಶುಕ್ರ ಕೂತಿದ್ದಾನ್ರಿ ಶನಿ ಮನೆಯಲ್ಲಿ, ಅದು ಏನು ಮಾಡ್ತಾನೆ ಎತ್ತ ಅಂತ ನೀವು ಕಾಯ್ತಾ ಇರಬೇಕು, ನಾನು ಹೇಳಬೇಕು.